ಮನುಷ್ಯ ಸಾಯುವ ಮುಂಚೆ 5 ನಿಮಿಷ ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲಿದೆ. ಪ್ರತಿಯೊಬ್ಬರ ಜೀವನದಲ್ಲೂ ಮರಣ ಅನಿವಾರ್ಯ. ಜಾತಸ್ಯ ಮರಣಂ ಧ್ರುವಂ ಎಂಬಂತೆ ಜನಿಸಿದ ಪ್ರತಿಯೊಬ್ಬರೂ ಒಂದು ದಿನ ಮರಣ ಹೊಂದಲೇಬೇಕು. ಆದರೆ ಈ ಅಂತಿಮ ಕ್ಷಣಗಳಲ್ಲಿ, ವಿಶೇಷವಾಗಿ ಪ್ರಾಣ ದೇಹವನ್ನು ತೊರೆಯುವ ಕೊನೆಯ 5 ನಿಮಿಷಗಳಲ್ಲಿ ಏನಾಗುತ್ತದೆ ಎಂಬುದು ಅನೇಕರಿಗೆ ಕುತೂಹಲದ ವಿಷಯ ಇರುತ್ತೆ. ಗ್ರಂಥಗಳು, ಅನುಭವಿಗಳು ಮತ್ತು ಮಹಾತ್ಮರು ಈ ಕುರಿತು ಕೆಲವು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಹೌದು, ಸಾವಿನ ಸಮೀಪದಲ್ಲಿ ವ್ಯಕ್ತಿಯ ಪಂಚೇಂದ್ರಿಯಗಳು ಅಂದರೆ ಕಣ್ಣು, ಮೂಗು, ಕಿವಿ, ಬಾಯಿ ಒಂದೊಂದಾಗಿ ತಮ್ಮ ಕಾರ್ಯವನ್ನು ನಿಲ್ಲಿಸುತ್ತದೆ. ಕಣ್ಣುಗಳು ಮಂಪರಾಗುತ್ತದೆ, ಕಿವಿಗಳು ಕೇಳಿಸುವುದನ್ನು ನಿಲ್ಲಿಸುತ್ತದೆ ಮತ್ತು ಮಾತು ನಿಂತು ಹೋಗುತ್ತದೆ. ಇದಲ್ಲದೆ ಮರಣೋನ್ಮುಖ ವ್ಯಕ್ತಿಗೆ ತನ್ನ ಪೂರ್ವಜರು ಮತ್ತು ಹಿಂದಿನವರು ನೆನಪಾಗುತ್ತಾರೆ ಎಂದು ಹಿರಿಯರು ಹೇಳ್ತಾರೆ. ಗರುಡ ಪುರಾಣದ ಪ್ರಕಾರ ಉಸಿರಾಟವು ಭಾರ ಆಗುತ್ತದೆ ಮತ್ತು ಆತ್ಮವು ದೇಹದ ನವದ್ವಾರಗಳ ಮೂಲಕ ಹೊರಡುತ್ತದೆ. ಈ 5 ನಿಮಿಷಗಳ ಅನುಭವವು ವ್ಯಕ್ತಿ ತನ್ನ ಜೀವನದಲ್ಲಿ ಮಾಡಿದ ಕರ್ಮಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಧರ್ಮದಿಂದ ಬದುಕಿದವರಿಗೆ ಈ ಕ್ಷಣಗಳು ಶಾಂತಿ, ಸಂತೋಷ ಮತ್ತು ತೃಪ್ತಿಯಿಂದ ಕೂಡಿರುತ್ತದೆ. ಆದರೆ ದುಷ್ಟ ಶಕ್ತಿಗಳಿಗೆ ಭಯ ಮತ್ತು ಆತಂಕ ಆವರಿಸಿಕೊಳ್ಳುತ್ತದೆ ಎಂದು ಗ್ರಂಥಗಳು ತಿಳಿಸುತ್ತದೆ.